ನೋಡು, ನೀನು ಹೇಗಾದರೂ ಮಾಡಿ ಸರಸ್ವತಿಗೆ ಸಮಾಧಾನ ಮಾಡು. ಈ ವಿಷಯ ಏನಾದರೂ ಬೀಗರಿಗೆ ತಲುಪಿದ್ರೆ ನಮ್ಮನೆ ಮರ್ಯಾದೆ ಉಳಿಯಲ್ಲ. ಅಮ್ಮ, ನನ್ನ ಮೇಲೆ ಕೂಗಾಡಿದ್ದು ಅಣ್ಣ ತಾನೇ, ಬೇರೆ ಯಾರೂ ಅಲ್ವಲ್ಲ. ಇದು ಅವಳಿಗೂ ಅರ್ಥ ಆಗುತ್ತೆ. ನಾನು ಸಮಾಧಾನ ಮಾಡ್ತೀನಿ ಬಿಡು. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸ್ವಲ್ಪ ತಡೀರಿ ಬಾವ, ಇವರು ನಿಮ್ಮನ್ನ ಎಷ್ಟು ಗೌರವಿಸ್ತಾರೆ ಅಂತ ನಿಮಗೂ ಕೂಡ ಗೊತ್ತು. ಇವರು ನಿಮಗೆ ಅವಮಾನ ಮಾಡಬೇಕು ಅಂತ ಈ ರೀತಿ ಮಾಡಿಲ್ಲ. ಇವ್ರ ಸ್ವಭಾವನೇ ಹಾಗೆ, ನಿಮಗೂ ಗೊತ್ತು. ಇವ್ರು ಮಾಡಿದ ತಪ್ಪು ಅಂತ ಹೇಳಿದ ತಕ್ಷಣ ಇವ್ರ ಸ್ವಭಾವ ಬದಲಾಗಲ್ಲ. ಈ ಗುಣ ದೇವರು ಇವ್ರಿಗೆ ಕೊಟ್ಟಿರೋ ವರ ಅಂತ ನಾನು ಭಾವಿಸ್ತೀನಿ. ನೋಡಿ, ಈ ಒಡವೆ ನಂದು. ಇದನ್ನು ಇಟ್ಕೊಂಡು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಅವ್ರಿಗೆ ಮಾತ್ರ ಏನು ಹೇಳಬೇಡಿ. ಕೊಡಮ್ಮ ಇಲ್ಲಿ. ನಾನು ಹೊರಗಡೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವೆಲ್ಲರೂ ಊಟ ಮಾಡಿರಿ. ಲೇ ಗೋಪಿ, ಏನೇ ಆಗಿದೆ ನಿನ್ನ ಮಗನಿಗೆ? ಯಾಕೆ ಹೀಗೆಲ್ಲ ವರ್ತಿಸ್ತಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸೀತಕ್ಕ. ಗುರುಗಳು ಯಾವ ಕಾರಣದಿಂದ ಆ ರೀತಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಯಾವ ಕೆಟ್ಟ ದುರ್ಗ್ರಹ ಬಡಿತೋ ಈ ಮನೆಗೆ. ಇದನ್ನ ನೋಡಿ ಅವ್ರ ಆತ್ಮ ಅದು ಎಷ್ಟು ನೊಂದ್ಕೊಳ್ಳಲ್ಲ. ಅಮ್ಮ, ಗುರು ನನ್ನಣ್ಣ, ಅವನು ನನ್ನ ಮೇಲೆ ಕೂಗಾಡಿರೋದು, ಈ ರೀತಿ ಬುದ್ಧಿ ಹೇಳಿರೋದು ಇದೇನು ಮೊದಲಲ್ಲ. ಈಗ ನನಗೆ ತಂದೆ ಸ್ಥಾನದಲ್ಲಿದ್ದಾನೆ. ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಅವನು ಖಂಡಿತ ಇದೆ. ಅಧಿಕಾರ ಇದೆಯಪ್ಪ, ಯಾರಿಲ್ಲ ಅಂತ ಹೇಳಿದ್ದು. ಆದರೆ ಯಾರ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅವನಿಗೆ. ನಿಮ್ಮಿಬ್ಬರ ಮಾತುಕತೆ, ಜಗಳ ಪಾಪ ಸರಸ್ವತಿ ಎಂದಾದ್ರೂ ನೋಡಿದಾಳ? ಮನ್ಸಿಗೆ ನೋವಾಗುತ್ತೆ ಅನ್ನೋದು ಗೊತ್ತಾಗೋದು ಬೇಡವಾ ಅವನಿಗೆ? ಅಮ್ಮ ಸರಸ್ವತಿ, ಅಣ್ಣ ತಮ್ಮಂದ್ರ ಜಗಳನ ನಿನ್ನ ಮನ್ಸಿಗೆ ಹಚ್ಕೋಬೇಡ. ನಡಿ, ಅವನು ಊಟಕ್ಕೆ ಹಾಕು. ಅಮ್ಮ, ಅಣ್ಣನೂ ಬಂದ್ಬಿಡ್ಲಿ. ಏಯ್, ಅವನು ಯಾವಾಗಾದ್ರೂ ಬರಲಿ, ನೀನು ಹೋಗಿ ಊಟ ಮಾಡೋ. ನೀನು ತಿನ್ನಲಿಲ್ಲ ಅಂದರೆ ಪಾಪ ಸರಸ್ವತಿನೂ ತಿನ್ನೋಲ್ಲ. ಅತ್ತೆ, ನಾನು ಚಿಕ್ಕವನಾಗಿದ್ದಾಗ ಸಿಟ್ಟು ಮಾಡಿಕೊಂಡು ಊಟ ಮಾಡದೇ ಇದ್ದಾಗ ಅಣ್ಣ ನನ್ನ ಪುಸ್ಲಾಯಿಸಿ ಸಮಾಧಾನ ಮಾಡಿ ಎಷ್ಟು ಸಾರಿ ಊಟ ಮಾಡಿಸಿಲ್ಲ. ಈಗ ಅವನು ಸಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ಅವನಿಗೆ ಸಮಾಧಾನ ಮಾಡಿದ್ಮೇಲೇನೆ ನಾನು ಊಟ ಮಾಡೋದು. ನೀವ್ಯಾರೂ ಈ ವಿಷಯದ ಬಗ್ಗೆ ತುಂಬಾ ತಲೆಗೆ ಹಚ್ಕೊಂಡು ಕೊರ್ಗೋಕ್ ಹೋಗ್ಬೇಡಿ. ಊಟ ಅಣ್ಣ ಅಂದ್ರೆ ಪ್ರಾಣನೇ ಬಿಡ್ತಾನೆ ವೆಂಕಟನಾಥ. ಇದ ಗುರುರಾಜನಿಗೆ ಯಾಕೆ ಅರ್ಥ ಆಗ್ತಿಲ್ವೋ? ಶ್ರೀಹರಿ. ಓ ಶ್ಯಾಮ್ ಭಟ್ರೆ. ಓ ಸತ್ಯವತಿ ಅಮ್ಮ. ಕೂತ್ಕೊಳ್ಳಿ. ಅಲ್ಲ, ಈ ವಯಸ್ಸಲ್ಲಿ ಒಂದ್ ಕಡೆ ನೆಮ್ಮದಿಯಾಗಿ ಕೂತ್ಕೊಳ್ಳೋದು ಬಿಟ್ಟು ಈ ಮೂಟೆ ಹೊರೋದೆಲ್ಲ ಬೇಕಾ ನಿಮ್ಗೆ? ತಾಯಿ, ಚಿಕ್ಕ ವಯಸ್ಸಿಂದ ದುಡಿದು ತಿಂದ ದೇಹ ಇದು. ವಯಸ್ಸಾಗಿದೆ ಅಂತ ಮೂಲೆಯಲ್ಲಿ ಕೂತ್ಕೊಂಡ್ರೆ ಮನಸ್ಸು ಒಪ್ಪೋದಿಲ್ಲ. ನೀವು ನೋಡಿ, ಎಷ್ಟೊಂದು ಚಟುವಟಿಕೆಯಿಂದ ಇರ್ತೀರಿ. ತಾಯಿ, ನಿಮಗೊಂದು ಮಾತು ಹೇಳಲೆ? ಹೇಳಿ ಭಟ್ರೆ. ಆ ಭೋಗೇಂದ್ರ ಅವನು ಹೇಳ್ದಾಗೆ ಬದಲಾಗಿಲ್ಲ. ಬದಲಾವಣೆ ಬಾಯಿನಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಭಟ್ರೆ. ಆದರೂ ಆ ಹುಡುಗ ಬದಲಾಗಬೇಕು. ಶ್ರೀಹರಿ ಅವನಿಗೆ ಒಳ್ಳೆ ಬುದ್ಧಿ ಕೊಡಬೇಕು. ಅದಕ್ಕೆ ಅವನು ಕೊಟ್ಟಿದ್ದ ಹಣ್ಣನ್ನು ಪ್ರೀತಿಯಿಂದ ತಗೊಂಡೆ. ನೋಡಿ, ನೀವು ಅವ್ರ ಬಗ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತೀರ. ಆದರೆ
ಅವರು ನಿಮ್ಮ ವಿರುದ್ಧನೇ ಪಿತೂರಿ ಮಾಡ್ತಾ ಇದ್ದಾರೆ ಗೊತ್ತಾ? ಮೂಲ ರಾಮನಿಂದ ಮುಕ್ತಿ ಪಡೆಯಕ್ಕೆ ಬಂದಿರೋ ಈ ಮುದುಕಿ ವಿರುದ್ಧ ಪಿತೂರಿನ? ತಾಯಿ, ಭೋಗೇಂದ್ರ ನಿಮ್ಮ ಹಿಂದೆ ಸಂಚು ನಡೆಸ್ತಾ ಇದ್ದಾನೆ. ಅವರು ನಿಮ್ಮನ್ನೇ ಗುರಿಯಾಗಿಸ್ತಾ ಇದ್ದಾರೆ. ಸದ್ಯದ್ರಲ್ಲೇ ನಿಮ್ಮ ಮೇಲೆ ಏನೋ ಆರೋಪ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ಶ್ರೀಹರಿ ಭಟ್ರೆ, ನನ್ನ ತನು ಮನವನ್ನು ಮೂಲ ರಾಮನಿಗೆ ಅರ್ಪಿಸಿ ಶರಣಾಗಿದ್ದೀನಿ. ಮುಳುಗ್ಸೋದು ತೇಲ್ಸೋದು ಎಲ್ಲ ಅವನಿಗೆ ಸೇರಿದ್ದು. ಬಂದದ್ದೆಲ್ಲ ಬರಲಿ, ಹರಿದಯೆ ಒಂದಿರಲಿ. ಆದರೂ ನೀವೇನು ಜವಾಬ್ದಾರಿ ಬೇಡ ಅಂತಂದ್ರು ಅವ್ರು ನಿಮ್ಮನ್ನು ಬಿಡ್ತಾ ಇಲ್ವಲ್ಲ? ತಪ್ಪು ಅವ್ರದ್ದಲ್ಲ ಭಟ್ರೆ, ನನ್ನ ಪೂರ್ವ ಜನ್ಮದ ಕರ್ಮದ ಫಲ. ಇಲ್ಲ ಅಂದಿದ್ರೆ ಅಷ್ಟೆಲ್ಲ ಶ್ರೀಮಂತಿಕೆ ಇದ್ದು ದಾನ ಧರ್ಮ ಅಂತ ಬದುಕ್ತಿದ್ದ ನನ್ನ ಮೇಲೆ ಕಷ್ಟಗಳ ಸುರಿಮಳೆನೇ ಹರಿತಾ ಇರಲಿಲ್ಲ. ಇದ್ದಕ್ಕಿದ್ದಾಗೆ ಎಲ್ಲವನ್ನೂ ಕಳ್ಕೊಂಡೆ. ನನ್ನ ಸುತ್ತ ದುಷ್ಟಕೂಟನೇ ಸೇರ್ತೊಡಗ್ತು. ಆಗ ನನಗೆ ಅರಿವಾದದ್ದು, ಎಲ್ಲ ಪಾಪಗಳನ್ನ ತೊಳ್ಕೋಬೇಕು ಅಂದರೆ ಮಠಕ್ಕೆ ನನ್ನ ಆಸ್ತಿಯನ್ನೆಲ್ಲ ಅರ್ಪಿಸ್ಬೇಕು, ಮೂಲರಾಮನ ಸೇವೆಯಲ್ಲಿ ತೊಡಗಬೇಕು ಅಂತ. ಆದರೂ ಅದು ಸುಲಭ ಆಗಲಿಲ್ಲ. ನನ್ನ ಪ್ರಾಣಕ್ಕೆ ಅಪಾಯ ಬಂತು. ಕೊನೆಗೆ ಶ್ರೀಹರಿ ಅಂತ ಕೂಗ್ದೆ. ಆಗ ನನ್ನ ನೆರವಿಗೆ ಬಂದಿದ್ದು ವೆಂಕಟನಾಥ. ಅವನ ದಿವ್ಯ ತೇಜಸ್ಸು ನೋಡ್ತಿದ್ದ ಹಾಗೆ ಸಾಕ್ಷಾತ್ ಶ್ರೀಹರಿನೇ ಬಂದು ನನ್ನ ಕಾಪಾಡ್ದ ಅನ್ನಿಸ್ತು. ಅವನ ಮನೆ ನನ್ನ ಮನೆ ಅನ್ನಿಸ್ತು. ಸರಸ್ವತಿ ನನ್ನ ಮಗಳೇ ಅನಿಸಿದ್ಲು. ಗೋಪಿಕಾಂಬ, ಸೀತಾಬಾಯಿ, ಮಾಧವಣ್ಣ ಎಲ್ಲರೂ ನನ್ನವರೇ ಅನ್ನಿಸ್ಬಿಟ್ರು. ನಾನು ಕಳ್ಕೊಂಡಿದ್ದೆಲ್ಲ ಆ ಮನೇಲಿ ಸಿಕ್ತು ಭಟ್ರೆ. ಆಮೇಲೆ ನಡೆದಿದ್ದೆಲ್ಲ ನಿಮಗೆ ಗೊತ್ತಿದೆ. ಈಗ ಸ್ವರ್ಗದಲ್ಲಿರೋಳಿಗೆ ಸಾವಿನ ಭಯವೇ. ಸ್ವರ್ಗನ? ಹೌದು, ಮೂಲರಾಮ ನೆಲೆಸಿರೋ ಈ ಮಠ ನನಗೆ ಸ್ವರ್ಗನೇ. ಅಂಥದ್ರಲ್ಲಿ ನನ್ನ ಮೇಲೆ ಅವರ ಪ್ರಹಾರ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಾಯಿ, ಈ ವಿಷಯನ ಗುರುಗಳ ಗಮನಕ್ಕೆ ತಂದರೆ ಹೇಗೆ? ಅದರ ಅಗತ್ಯ ಇಲ್ಲ ಭಟ್ರೆ. ಅಪರೋಕ್ಷ ಜ್ಞಾನಿಗಳಾದ ಗುರುಗಳಿಗೆ ಎಲ್ಲವೂ ತಿಳಿದಿರುತ್ತೆ. ಎಲ್ಲವನ್ನೂ ತ್ಯಜಿಸಿ ಬಂದವಳು ನಾನು. ಇನ್ನು ಕಳ್ಕೊಳ್ಳೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಶ್ರೀಹರಿ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ನಿಶ್ಚಿಂತೆಯಿಂದ ಇದ್ಬಿಡ್ತೀನಿ.